ಈಶ್ವರಮಂಗಲದಿಂದ ಶಬರಿಮಲೆಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ಸ್ವಾಮಿ? ಅಯ್ಯಯ್ಯೋ 95 ವರ್ಷದ ಗುರುಕುಲು ಇಲ್ಲಿ ಪಾದಯಾತ್ರೆ ಮುಖಾಂತರ ಶಬರಿಮಲೆ ಯಾತ್ರೆ ಮಂತೊಂದುಲ್ಲೇರು. 58 ವರ್ಷ ಇಂದು ಪಾದಯಾತ್ರೆ ಶಬರಿಮಲೆ. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ಒಂದು ಅದ್ಭುತವಾಗಿರುವಂತಹ ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಇದು ಒಂದು ವಿಡಿಯೋ ಅಲ್ಲ, ಇದು ಜೀವನ. ನಮ್ಮ ಈಶ್ವರಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶಬರಿಮಲೆಗೆ 7-8 ಸ್ವಾಮಿಗಳು ಪಾದಯಾತ್ರೆ ಕೈಗೊಂಡಿದ್ದಾರೆ. ಪ್ರವೇಶ ಸ್ವಾಮಿಗಳು ಅಂತ ಇದ್ದಾರೆ ನಮ್ಮ ಈಶ್ವರಮಂಗಲದವರು. ಅವರು ಬೆಳಿಗ್ಗೆ ಫೋನ್ ಮಾಡಿದರು, ಕೇರಳದಿಂದ ಹೋಗುವುದಲ್ಲ, ಕೇರಳದಲ್ಲಿ ಒಬ್ಬರು ಅಜ್ಜ ಸ್ವಾಮಿಗಳು ಸಿಕ್ಕಿದರು. 95 ವರ್ಷ ಅವರಿಗೆ. 58 ಸಲ ಪಾದಯಾತ್ರೆ ಮಾಡಿದ್ದಾರೆ. ಟೋಟಲ್ ಇಲ್ಲಿಯವರೆಗೆ 95 ಸಲ ಶಬರಿಮಲೆಗೆ ಹೋಗಿದ್ದಾರೆ. ನಾನೀಗ ಪ್ರವೇಶ ಸ್ವಾಮಿ ಅವರಿಗೆ ಫೋನ್ ಮಾಡ್ತೇನೆ. ಈಗ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆ ಒಂದು ಕ್ಷಣಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಸ್ವಾಮಿ ಶರಣಂ. ಒಂದು ಖುಷಿದ ವಿಷಯವನ್ನು ಶೇರ್ ಮಾಡ್ತಾರೆ ಬಿಡೋದು ನನಗೆ ಈ ವಿಡಿಯೋ ಮಾಡ್ತಂದಿಲ್ಲ. ವಿಷಯದಾದ ಪಂಡ ಎಂಗ್ಳು ಶಬರಿಮಲೆ ಪಾದಯಾತ್ರೆ ಮಂತದ್ದು ಶ್ರೀರಾಮ ದೇವಸ್ಥಾನದ ಅಡಿಗೆ ತೊಂಬತ್ತ ಜಬನ್ನಾಗ ಎಂಗ್ಲಿಗೆ ಒಂಜಿ ಖುಷಿ, ಮಸ್ತ್ ಖುಷಿ ಅವನುಂಡು ಜೀವಮಾನೋಡು ಈತ ಒಂಜಿ ಖುಷಿನ ಏನು ಪಂಡ ಫಸ್ಟ್ ಟೈಮ್ ನಾನು ಈ ವಿಡಿಯೋ ಮಂತೊಂದು ಪುನಲ್ಲ ಇಂಚ ಪಾದಯಾತ್ರೆ ಪೋನಾಗ 95 ವರ್ಷದ ಒಂಜಿ ಗುರುಸ್ವಾಮಿಲು 58 ವರ್ಷದ ಶಬರಿಮಲೆ ಯಾತ್ರೆಯನ್ನು ಅವಳು 58 ವರ್ಷದ ಪಾದಯಾತ್ರೆಯನ್ನು ಮಂತೊಂದು ಇತ್ತೆ ಬರೋಂದುಳ್ಳೇರು. ಆ ಗುರುಕುಲ ನಿಕ್ಲಿಕ್ಕೆ ತುಜುಪವೆ ಐಕೊಡತ್ತೆ ಈ ವಿಡಿಯೋ ಮಂತೆ. ಸ್ವಾಮಿ ಶರಣಮಯ್ಯಪ್ಪ. ನಾನೀಗ ಅವರಿಗೆ ಫೋನ್ ಮಾಡ್ತೇನೆ, ಎಲ್ಲಿ ತಲುಪಿದ್ರು ಅಂತ ಕೇಳುವ. ಸ್ವಾಮಿ ಶರಣಂ. ಸ್ವಾಮಿಗಳೇ ಎಲ್ಲಿದ್ದೀರಿ ಸ್ವಾಮಿಗಳೀಗ? ನಾವು ಇವಾಗ ಪೊನ್ಕುಂದಿಗೆ ತಲುಪ್ತಾ ಬಂದೇವೆ. ಇನ್ನು ನಾಳೆ ಬೆಳಗ್ಗೆ ಎರಿಮೇಲಿಗೆ ತಲುಪ್ತೇವೆ. ನಾಳೆ ಬೆಳಗ್ಗೆ 14 ಕಿಲೋಮೀಟರ್ ಪೆಂಡಿಂಗ್ ಇರ್ತದೆ ನಮಗೆ. ಶಬರಿಮಲೆಗೆ ಯಾವಾಗ ತಲುಪುವುದು? ಶಬರಿಮಲೆಗೆ ಅಂದ್ರೆ ನಾಳೆ ಎರಿಮೇಲಿ ಬೆಳಗ್ಗೆ, ನಂತರ ಸಂಜೆ ಅಳುದಲ್ಲಿ ಹೊರಟು ನಾಡಿದ್ದು ಪಂಬದಿಂದ ನಾಡಿದ್ದು ಸಂಜೆ ಶಬರಿಮಲೆ ತಲುಪ್ತೇವೆ. ಅಂದ್ರೆ 8ನೇ ತಾರೀಕಿಗೆ ಒಂದು ಸಂಜೆ ತಲುಪಬಹುದು. 9ನೇ ಅಭಿಷೇಕ ಆಗ್ಬೋದು ಅನ್ನೋ ವಿಶ್ವಾಸ. ಅಂದ್ರೆ ರಶ್ ಇಲ್ಲ ಇದ್ರೆ 9ರಿಂದ ಆದಿತ್ತು ಅಂದ್ರೆ ನಮಗೆ ದರ್ಶನ ಆಗ್ಬೋದು. ಮತ್ತೆ ಇದು ಪುನಾಗಿ ಅಲ್ಲಿ ಒಂದು ಕಾಡು ಉಂಟಲ್ಲ ಸ್ವಾಮಿಗಳು, ಅದು ಎಲ್ಲಿ ಪಂಬದಿಂದ ನೆಕ್ಸ್ಟ್? ಅಲ್ಲ ಎರಿಮೇಲಿಂದಾನೆ. ಎರಿಮೇಲಿಂದ ನಾವು ಇದನ್ನ ಕಾರಣಯಾತ್ರೆಯಾಗಿ ಹೋಗುದು. ಎರಿಮೇಲಿಂದ ಅಳುದ, ಕಾಳಗಟ್ಟಿ, ಅಳುದ, ಕಲ್ಲಿಡಾಂಗುನ್ನು, ಕರಿಮಲೆ, ಪಂಬ ಹಾಗೆ ಹೋಗುದು. ಅದು ಫುಲ್ ಕಾಡು ದಾರಿ ಹಾಗಾದ್ರೆ? ಫುಲ್ ಕಾಡು ದಾರಿ. ಹಾಗಾದ್ರೆ ಈ ಸಮಯದಲ್ಲಿ ಮಾತ್ರ ಕಾಡು ದಾರಿ ಓಪನ್ ಆಗಿರುವಂತದ್ದು? ಹೌದು. ಮಂಡಲ ಕಾಲದ ನಂತರ ಓಪನ್ ಆಗ್ತದೆ. ಮುಂಚೆ ಎಲ್ಲ ಅದು ಇವಾಗ 41 ದಿವಸದ ವ್ರತ ಅಂತ ಹೇಳ್ತೇವಲ್ಲ, 41 ದಿವಸ ಒಂದು ಮಂಡಲ ಅಂತ ಹೇಳ್ತೇವೆ. ಒಂದು ಮಂಡಲ ಅಂದ್ರೆ ಸೂರ್ಯ ತಿಂಗಳು ಮತ್ತು ಚಂದ್ರ ತಿಂಗಳು. ಚಂದ್ರ ತಿಂಗಳಲ್ಲಿ 324 ದಿವಸ ಅಂದ್ರೆ 27 ದಿವಸದ ತರ 12 ತಿಂಗಳಿಗೆ ಲೆಕ್ಕ ಮಾಡಿದ್ರೆ 324 ಬರ್ತದೆ. ಸೂರ್ಯ ತಿಂಗಳು ಅಂದ್ರೆ 365 ದಿವಸ. 365ರಿಂದ 324 ಕಳೆದ್ರೆ 41 ದಿವಸ ಉಳಿತದೆ. ಹಾಗೆ ವೃಶ್ಚಿಕ 1ಕ್ಕೆ ಮಾಲೆ ಹಾಕಿ ಡಿಸೆಂಬರ್ 27ನೇ ದಿವಸಕ್ಕೆ ನಮಗೆ 41 ದಿವಸನೇ ಆಗ್ತದೆ. ನಂತರ 3 ದಿವಸ ನಡೆ ಬಾಗಿಲು ಅಂದ್ರೆ ಶಬರಿಮಲೆ ಬಾಗಿಲು ಹಾಕಿರ್ತಾರೆ. ಮತ್ತೆ 3 ದಿವಸ ಕಳೆದ ನಂತರ ಮಕರದ ಸೀಸನ್ ಓಪನ್ ಮಾಡ್ತಾರೆ. ಆ ಟೈಮಲ್ಲಿ ಇದು ಕಾನನ ಪಾದ ಓಪನ್ ಅಂತ. ಇವಾಗ ಮಾತ್ರ ಫಸ್ಟ್ ಇಂದಾನೆ ಓಪನ್ ಮಾಡ್ತಾರಂತೆ. ಹೌದು. ಅಲ್ಲಿ ಯಾರಾದ್ರೂ ಗೈಡೆನ್ಸ್ ಇರ್ತಾರ? ಸ್ವಾಮಿಗಳು ತುಂಬಾ ಮಂದಿ ಇರ್ತಾರೆ. ಮುಂದೆ ಸ್ವಾಮಿಗಳು ಲಕ್ಷಣ ಸ್ವಾಮಿಗಳು ಇದರ ಮೇಲೆ ಅದರಲ್ಲಾಗಿ ಹೋಗ್ತಾರೆ ಅಂತ. ಎಷ್ಟು ಹೋಗುವಾಗ ಲಕ್ಷ ಸ್ವಾಮಿಗಳು ಹೋಗ್ತಾನೆ ಇರ್ತಾರಲ್ಲ, ಕಂಟಿನ್ಯೂ ಗೊತ್ತಾಗೋದಿಲ್ಲ ಎಷ್ಟು ಅಂತ ಹೇಳಿ. ಹೌದು. ಅಲ್ಲಿ ಸಮಯ ಹೇಗೆ ಸ್ವಾಮಿಗಳೇ ಆ ಕಾನನ ನಡುವೆ ರಾತ್ರಿ ಹಗಲಂತೂ ಉಂಟಾ? ಇಲ್ಲ ಮುಂಚೆ ಎಲ್ಲ ಬಿಡ್ತಾ ಇದ್ರು. ಇವಾಗ ಕಾಡು ಪ್ರಾಣಿಗಳ ಸ್ವಲ್ಪ ಇದು ಆದ ನಂತರ ಸಂಜೆ ರಾತ್ರಿ ನಂತರ ಅಲ್ಲಿ ಅಳುದದಿಂದ ಬಿಡುದಿಲ್ಲ. ಅಳುದ ಅಂತ ಹೇಳೊಂದು ನದಿ ಸಿಗ್ತದೆ. ಆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಒಂದು ಕಲ್ಲನ್ನು ತಗೊಂಡು ಹೋಗ್ಲಿಕ್ಕೆ ಉಂಟು, ಸಣ್ಣ ಕಲ್ಲು ಕೈಯಲ್ಲಿ ತಗೊಂಡು ಹೋಗುವಂತದ್ದು. ಅದನ್ನು ಕಲ್ಲಿಡಾಂಗುಂಡು ಅಂತ ಹೇಳೋದು ಅಯ್ಯಪ್ಪನ ಚರಿತ್ರೆಯಲ್ಲಿ ಬರ್ತದೆ.
ಅಲ್ಲಿಂದ ಬಿಡುದಿಲ್ಲ, ಅಂದ್ರೆ ಅಲ್ಲಿ ಫಾರೆಸ್ಟರು ನಿಲ್ಲಿಸ್ತಾರೆ, ಬೆಳಗ್ಗೆ ಬಿಡ್ತಾರೆ ಮತ್ತೆ ಬೆಳಿಗ್ಗೆ 5 ಗಂಟೆ ನಂತರ. ರಾತ್ರಿ ಆದ್ರೆ ನಂತರ ಬಿಡುದಿಲ್ಲ. ಅಲ್ಲಿ ರಾತ್ರಿ ರೆಸ್ಟ್ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಅದು ಉಂಟಾ ಅಲ್ಲಿ? ವ್ಯವಸ್ಥೆ ಇದೆ. ಅಂದ್ರೆ ಅಂಗಡಿಗಳು, ಹೋಟೆಲ್ ಎಲ್ಲ ಇದೆ. ಎಲ್ಲ ಉಂಟಲ್ಲ ಸ್ವಾಮಿಗಳೇ? ಹೌದು. ನಾನೇ ಇದನ್ನ ಆನೆಯನ್ನು ನಾನೇ ನೋಡಿದ್ದೇನೆ. ಎದುರುಗಡೆನೆ? ನಾನು ಎದುರುಗಡೆ ಆನೆಯನ್ನು ನೋಡಿದ್ದೇನೆ. ಅದರಲ್ಲಿ ಅದಕ್ಕಿಂತ ಮೊದಲು ಎಷ್ಟು ವರ್ಷಗಳ ಮೊದಲು ಹುಲಿ ಸಿಂಹಗಳು ಎಲ್ಲ ಇದ್ದಿರ್ಬೋದು. ಅಂದ್ರೆ ದೊಡ್ಡ ಕಾಡು ಅಂತ ಇದು. ಹೌದು, ದೊಡ್ಡ ಕಾಡು. ಅದ್ರಲ್ಲಿ ಯಾವ ಪ್ರಾಣಿಗಳು ಇರ್ಬೋದು. ನೀವೆಂತ ಹೇಳ್ತೀರಾ? ಇವಾಗ ಒಂದು 95 ವರ್ಷದ ಒಂದು ಪ್ರಾಯದ ಗುರುಸ್ವಾಮಿಗಳು 58ನೇ ಪಾದಯಾತ್ರೆ, ಅಂದ್ರೆ ಈ ವರ್ಷ ಕೂಡ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. 95 ವರ್ಷ ಅವರಿಗೆ? 95 ವರ್ಷದ ಗುರುಸ್ವಾಮಿಗಳು, 58ನೇ ವರ್ಷದ ಪಾದಯಾತ್ರೆ. 58ನೇ ವರ್ಷದ ಪಾದಯಾತ್ರೆ. ಎಲ್ಲಿಯವರು ಸ್ವಾಮಿಗಳು? ಅವರು ಪಾಲಕ್ಕಾಡಿನವರು, ಪಾಲಕ್ಕಾಡು ಜಿಲ್ಲೆಯವರು. ಪಾಲಕ್ಕಾಡಿಂದ ಅವರಿಗೆ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಅವರಿಗೆ 95 ವರ್ಷ. ಅಂದ್ರೆ ಅವರು ಶಬರಿಮಲೆ ಯಾತ್ರೆ 95, ಅಂದ್ರೆ ಒಂದನೇ ವರ್ಷದಿಂದ ಅಂತಲ್ಲ, ಟೋಟಲ್ ಅವರು ಯಾತ್ರೆ ಮಾಡಿದ್ದಾರೆ 95 ಸರಿ ಯಾತ್ರೆ ಮಾಡಿದ್ದಾರೆ. ಅದರಲ್ಲಿ 58ನೇ ಸರ್ತಿಯ ಪಾದಯಾತ್ರೆ ಈ ವರ್ಷ ಬರ್ತಾ ಇದ್ದಾರೆ. 95 ಸಲ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ ಅವರು. ಅವರಿಗೆ 95 ವರ್ಷ. ಒಂದು ಹೌದು. ಎರಡನೇ ಅಂತ ಕೇಳಿದ್ರೆ ಅವರು ಈ ವರ್ಷ ಈ ಇಡೀ ವಯಸ್ಸಲ್ಲಿ, ಅಂದ್ರೆ 95ನೇ ವರ್ಷದಲ್ಲೂ ಕೂಡ ಪಾದಯಾತ್ರೆ ಮುಖಾಂತರ 58ನೇ ವರ್ಷದ ಪಾದಯಾತ್ರೆ ಅಡಿಗೆಯಲ್ಲಿ ಬರ್ತಾ ಇದ್ದಾರೆ. ಅದೇ ನೀವು ಆಗ ಒಂದು ವಿಡಿಯೋ ಕಳಿಸಿದ್ರಲ್ಲ ಸ್ವಾಮಿಗಳೇ, ನಂಗೆ ನೋಡಿ ಆಶ್ಚರ್ಯ ಆಯ್ತು ನಂಗೆ. ಹೌದಂತ. ಅದೊಂದು ನಮ್ಮ ಯುವಕರಿಗೆ ಒಂದು ಪ್ರೇರಣೆ ಅಂತ. ಇವಾಗ 1 ವಾರ 2 ವಾರ ಎಲ್ಲ ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಮಾಡುವವರು ಇವಾಗ ತುಂಬಾ ಜಾಸ್ತಿ ಆಗಿದ್ದಾರೆ. ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ಕಟ್ಟುನಿಟ್ಟು ಅಂತ ಹೇಳಿದೆ, ಅದನ್ನು ಫಾಲೋ ಮಾಡದೆ ಬರೀ 1 ವಾರ 2 ವಾರ ಮಾಲೆ ಹಾಕಿ ಹೋಗುವುದು, ಇದು ತುಂಬಾ ಇದಾಗಿ ಹೋಗಿದೆ ಇವಾಗ. ಅದರಲ್ಲಿ ಇಂಥ ಗುರುಗಳೆಲ್ಲ ಒಂದು ಪ್ರೇರಣೆ ಅಂತ ನಮಗೆ, ನಮ್ಮ ಧರ್ಮಕ್ಕೆ. ಅಂದ್ರೆ ಅವರೊಂದು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ, ಅದು ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅದು. ಅವರು 58 ವರ್ಷ ಕೂಡ 41 ದಿನ ವೃತಾಚರಣೆ ಮಾಡಿ ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ಪಾದಯಾತ್ರೆ ಈಗ ಒಟ್ಟಿಗೆ ಇದ್ದೀರಿ ನೀವು? ಜೊತೆಗಿದ್ದೆವು. ಹಾಗೆ ಆಗ್ಲಿ. ಮತ್ತೆ ಮತ್ತೊಬ್ರು ಗುರುಗಳಿದ್ರು, 37 ವರ್ಷ ಪಾದಯಾತ್ರೆ ಮಾಡಿದವರು. ಅವರು ಕೂಡ ಈ ವರ್ಷ ಸಿಕ್ಕಿದ್ದಾರೆ. ಅಂದ್ರೆ ಅವರ ಹೆಸರು ಶ್ರೀಧರ ನಾಯರ್ ಅಂತ ಹೇಳಿ. ಅವ್ರ ಜೊತೆ ಮಾತಾಡಿದ್ದೇವೆ ನಾವು. ತುಂಬಾ ಹಾಗೆ ನಂಗೆ ಸಿಕ್ಕಿದ ಗುರುಗಳಲ್ಲಿ ತುಂಬಾ ಮಂದಿ ಇದ್ದಾರೆ. ಅಂದ್ರೆ ನನಗೆ ವಿಡಿಯೋಗೆ ಸಿಕ್ಕಿದವರು 1-2 ಮಂದಿ ಮಾತ್ರ. ಮತ್ತೆ ತುಂಬಾ ಗುರುಗಳು ಈ ತರ 35 ವರ್ಷ 40 ವರ್ಷ ಆಗ್ಲೂ ಕೂಡ ನಿಲ್ಲಿಸದೆ ಪಾದಯಾತ್ರೆಯನ್ನ ಮುಂದುವರಿಸ್ತಾ ಇದ್ದವರು ತುಂಬಾ ಗುರುಗಳಿದ್ದಾರೆ. ಬಹಳ ಅದ್ಭುತಪ್ಪ, ಬಹಳ ಅದ್ಭುತ. ಖಂಡಿತ. ಈಗ ಎಲ್ಲರೂ ಪಾದಯಾತ್ರೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಎಲ್ಲರೂ. ಈಗ ಹಿಂದೆ ಮುಂದೆ ನೋಡುವವರಿಗೆ ಈ ಒಂದು ಗುರುಗಳ ವಿಡಿಯೋನೇ ಪ್ರೇರಣೆ ಅಂತ ಹೇಳುದು ನಾನು. ಖಂಡಿತಪ್ಪ. ಅಷ್ಟು ಆಕ್ಟಿವ್ ಆಗಿ ಅವರು ಮತ್ತೆ ಮಧ್ಯಾಹ್ನ ಭೋಜನ ಮಾಡುದಿಲ್ಲ, ಆಯ್ತಾ? ಮಧ್ಯಾಹ್ನ ಅವರಿಗೆ ಅವರು 95 ವರ್ಷದವರು ಅಂತ ಹೇಳಿದಲ್ಲ, ಅವರು ಬರೀ ನೀರು ಕುಡಿತಾರೆ. ಯಾಕಂದ್ರೆ ಭೋಜನ ಮಾಡಿದ್ರೆ ಅವರಿಗೆ ವಾಮಿಟ್ ಆಗ್ತದೆ ಅಂತೆ. ಫ್ರೂಟ್ಸ್ ಅದೆಲ್ಲ ತಿಂತಾರೆ. ಭೋಜನ ನಾನು ಕೇಳಿದೆ, ನೀವು ಊಟ ಮಾಡುದಿಲ್ಲ ಅಂತ ಹೇಳಿದೆ. ಅವಾಗ ಹೇಳಿದ್ರು, ನನಗೆ ಊಟ ಮಾಡಿದ್ರೆ ನಂಗೆ ವಾಮಿಟ್ ಆಗ್ತದೆ, ನಡಿಲಿಕ್ಕೆ ಕಷ್ಟ ಆಗ್ತದೆ ಅಂತ. ಮತ್ತೆ ಬೆಳಿಗ್ಗೆದ್ದು ನಾನು ಕೇಳಲಿಲ್ಲ. ಊಟ ಮಾಡ್ತಾ ಇದ್ದದ್ದು ಅದು ಎಲ್ಲಿ ಸ್ವಾಮಿಗಳೇ? ಊಟ ಮಾಡ್ತಾ ಇದ್ದು ಅದು ಪೂವರಣಿ ಮಹಾದೇವ ಕ್ಷೇತ್ರ ಅಂತ ಹೇಳಿ. ಪೂವರಣಿ ಮಹಾದೇವ ಕ್ಷೇತ್ರ ಅಂತ ಹೇಳಿ ಒಂದು, ಅಂದ್ರೆ ತಾವಳ, ಅಂದ್ರೆ ನಮಗೆ ಹೋಗುವವರಿಗೆ ಸ್ವಾಮಿಯವರಿಗೆ ಪಾದಯಾತ್ರೆ ಸ್ವಾಮಿಯವರಿಗೆ ಒಂದು ಬೆಳಗ್ಗೆ ಒಂದು 10-20 ಕಿಲೋಮೀಟರ್ ಲಾಂಗ್ ಅಲ್ಲಿ ಒಂದು ದೇವಸ್ಥಾನ ಹುಡುಕ್ತೇವೆ. ಅದೇ ಸಂಜೆ ಒಂದು 12ರಿಂದ 14 ಕಿಲೋಮೀಟರ್ ಅಂತರದಲ್ಲಿ ಒಂದು ದೇವಸ್ಥಾನವನ್ನು ಹುಡುಕ್ತೇವೆ. ಆ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯವರಿಗೆ ಅಂದ್ರೆ ಹೋಗುವವರಿಗೆ ವ್ಯವಸ್ಥೆ ಇದೆಯಾ? ಟಾಯ್ಲೆಟ್, ಬಾತ್ರೂಮ್ ಮತ್ತೆ ಊಟದ್ದು ವ್ಯವಸ್ಥೆ ಇದೆ ಅಂತ ಮುಂಚೆ ನಮಗೆ ಗೊತ್ತಿರ್ತದೆ. ಯಾಕಂದ್ರೆ ಮುಂಚೆ ಹೋದಂತ ಗುರುಗಳೆಲ್ಲ ಹೇಳಿರ್ತಾರಲ್ಲ ನಮ್ಮಲ್ಲಿ. ಈಗ ನೀವು ಎಷ್ಟು ವರ್ಷ ಆಯ್ತು ಸ್ವಾಮಿಗಳೇ ಮಾಲೆ ಹಾಕುವಂತದ್ದು? ಮಾಲೆ ಹಾಕುದು ಈ ವರ್ಷ 18ನೇ ವರ್ಷ ನನ್ನದು. 18ನೇ ವರ್ಷ? 18ನೇ ವರ್ಷ ಶಬರಿಮಲೆ ಯಾತ್ರೆ. ನಿಮ್ಮ ಪಾದಯಾತ್ರೆ 4ನೇ ವರ್ಷ. ಪಾದಯಾತ್ರೆ 4 ವರ್ಷ. ಹೌದು. ನಿಮ್ಮ ಫುಲ್ ಹೆಸರು ಸ್ವಾಮಿಗಳೇ? ಪ್ರವೀಶ್ ಅಂತ, ಪ್ರವೀಶ್ ಕುಮಾರ್ ಅಂತ ಈಶ್ವರಮಂಗಲ. ಹೌದು. ನಮ್ಮ ಜೊತೆ ಗೌತಮ್ ಸ್ವಾಮಿ ಅಂತ ಇದ್ದಾರೆ, ಅವರು ಗೆಜ್ಜೆಗಿರಿಯವರು. ಮತ್ತೆ ಮನಮೋಹನ್ ಮುಂಡಿ ಅಂತ ಹೇಳಿ ಈಶ್ವರಮಂಗಲದವರೇ. ಮತ್ತೆ ಪ್ರಸನ್ನ ಶಾಂತ್ಯ, ಮತ್ತೆ ಅನಿಲ್ ಬೆಳ್ಳಿಚೆಡವು, ಚಿದಾನಂದ ಬೆಳ್ಳಿಚೆಡವು. ಮತ್ತೆ 2 ಗುರುಗಳು, ಒಂದು ಗಾಳಿಮುಖ ಶಕ್ತಿ ನಗರದ ಶಶಿಗುರು ಸ್ವಾಮಿಗಳ ಶಿಷ್ಯಂದಿರಿಬ್ಬರಿದ್ದಾರೆ. ಒಂದು ಅಜಿತ್ ಸ್ವಾಮಿಗಳು ಮತ್ತು ಸುಧೀಶ್ ಸ್ವಾಮಿಗಳು.
ಅಂದ್ರೆ ಈಶ್ವರಮಂಗಲದವರು ಸುಮಾರು ಜನ ಇದ್ದೀರಿ ಸ್ವಾಮಿಗಳು? ಹೌದು, ಟೋಟಲ್ ನಮ್ದೊಂದು ಆ ತತ್ವಮೂರ್ತಿ ಪದಯಾತ್ರಾ ಸಂಘಂ ಶಿವಶಕ್ತಿ ನಗರ ಈಶ್ವರಮಂಗಲ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟುಕೊಂಡು ಅದರಲ್ಲಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಪಾದಯಾತ್ರೆಯಲ್ಲಿ ಹೋಗ್ತಾ ಇರುವಾಗ ಅವರು 95 ವರ್ಷದ ಪ್ರಾಯದವರು ಸ್ವಾಮಿಗಳು ನಿಮಗೆ ಸಿಕ್ಕಿರೋದು. ಅವರು ಎಷ್ಟು ಜನ ಹೋಗ್ತಾ ಇದ್ರು? ಒಬ್ರೇನಾ ಅಥವಾ ಇಬ್ರು ಅವರು ಮತ್ತು ಅವರ ಶಿಷ್ಯ. ಅಂದ್ರೆ ನಂಗೆ ಅವರನ್ನು ನೋಡಿ ಒಂಥರ ಏನಂತ ಹೇಳ್ತೇವೆ, ಸಾಕ್ಷಾತ್ ಅಯ್ಯಪ್ಪನೇ ನಮ್ಮ ಎದುರು ದರ್ಶನ ಮಾಡಿದಾಗ ಆಯ್ತು. ಖಂಡಿತ ನಾನು ನನಗೆ ಹೇಳ್ಬೇಕಾದ್ರೆ ನನಗೆ ಕೈ ರೋಮಾಂಚನ ಆಗ್ತದೆ ಹೇಳಲಿಕ್ಕೆ. പാലക്കാട് കൊഴിഞ്ഞാമ്പാറ ഇപ്പം താമസിക്കുന്നത് സ്വന്തം വീട് തറവാട് വീട് വന്നിട്ട് ചേലക്കര, തൃശ്ശൂർ ജില്ലയുടെ ചേലക്കര. പിന്നെ എൻ്റെ ഫാമിലി ഇൻക്ലൂഡിങ് മൈ സൺ, ഹിസ് വൈഫ് ആൻഡ് സൺ, മൈ വൈഫ്, they are in Mumbai, മഹാരാഷ്ട്ര. America. നിങ്ങൾ എത്ര വർഷമായിട്ട് ശബരിമല യാത്ര പദയാത്രയാണ്? പദയാത്ര ഇത് 58ാമത്തെ കൊല്ലം. 58ാമത്തെ 58 വർഷമായി ശബരിമലയ്ക്ക് പദയാത്രയായിട്ട് പോകുന്ന ഗുരുനാഥനാണ്. ഗുരുനാഥൻ്റെ പേര് KS നായർ എന്ന് പറഞ്ഞിട്ട് ഈ വർഷമുള്ള പാദയാത്ര മുഖാന്തരാണ് ശബരിമല സന്നിധാനದ ಅಯ್ಯಪ್ಪನ ತುಯರಂದು പോകുന്നുള്ളൊരു ഇവര് നിങ്ങൾ ശബരിമലയ്ക്ക് എത്ര വർഷമായിട്ട് പോകുന്നുണ്ട്? എവിടുന്ന് നിങ്ങൾ പാദയാത്രയായിട്ട് പോകുന്നത്? കൊഴിഞ്ഞമ്പാറ, പാലക്കാട് കൊഴിഞ്ഞമ്പാറ. പാലക്കാട് ജില്ലದ ಕೊಳಿಂಜಂಬಾರ ಬಂದ್ಬಿಟ್ಟು ಜಾಗ ಹಿಡಿದು ಅವ್ರ ಪಾದಯಾತ್ರೆ ಬಿದ್ದೊಂದುಳ್ಳರು ತುಲೆ. നിങ്ങൾക്ക് ವಯಸ್ಸು ಎತ್ತರ? 95 ആണ്. 95 ವರ್ಷದ ಗುರುಕುಲು ಇನ್ನು ಪಾದಯಾತ್ರೆ ಮುಖಾಂತರ ಶಬರಿಮಲೆ ಯಾತ್ರೆ ಮಂತೊಂದುಳ್ಳರು. ನಮ್ಮ ಆಲೋಚನೆ ಅನ್ಪಟ್ಟು ನಿಂಚಿನ ಅಂಡ ನಮ್ಮ ಜವನರು ಪೂರ ಇತ್ತು ಪಾದಯಾತ್ರೆ ಬಂದಾಗ ಭಾರಿ ಮಲ್ಲ ಒಂದು ಪೋಡಿದೊಂದುಳ್ಳರು ಅಂಡ ಈ ಗುರುಸ್ವಾಮಿನ ತೂದು ನಮ್ಮ ಈ ಜವನರು ಅಲರ್ಟ್ ಆವಡು ಈ ಅಯ್ಯಪ್ಪನ ತೂರ ಇಂಚೆ ಬಿದರೋಡು ಇಂಚೆ ಪೋಡು ಬಂದು ನಮ್ಮ ಗುರುಸ್ವಾಮಿನ ತೂದೆ ಕಲ್ಪೋಡು ಬಂದು ನೆತ್ತ ಮುಖಾಂತರ ಬಂದೊಂದುಲ್ಲ ಸ್ವಾಮಿ ಸರ್. ಸಾಧ್ಯನೇ ನಾವೆಲ್ಲ ಆ ಟೈಮಲ್ಲಿ ನಮ್ಮ ಎಲುಬು ಸಹ ಇರ್ಲಿಕ್ಕಿಲ್ಲ. ಖಂಡಿತ ಅಂತದ್ರಲ್ಲಿ ಇದೊಂದು ಪ್ರೇರಣೆ ಅಂತ ನಮಗೆ. ನಮ್ಮ ಧರ್ಮವನ್ನು ನಾವು ಉಳಿಸಿದ್ರೇನೆ ಧರ್ಮ ಉಳಿತದೆ ಅಂತ. ಧರ್ಮ ರಕ್ಷತಿ ರಕ್ಷತ ಅಂತ ಹೇಳ್ತಾರಲ್ಲ. ಹೌದು. ಅವರು ಬೆಳಗ್ಗೆ ಮಧ್ಯಾಹ್ನ ಸಿಕ್ಕಿದ್ರು, ಮತ್ತೆ ರಾತ್ರಿಯೂ ಸಿಕ್ಕಿದ್ರು ನಮಗೆ. ಹಾಗೆ ಅಂದ್ರೆ ನೀವು ಒಟ್ಟಿಗೆ ಹೋಗ್ತಾ ಇರೋದು ಸ್ವಾಮಿ? ಇಲ್ಲ ನಾವು ಅಂದ್ರೆ ಇವಾಗ ಈ ದೇವಸ್ಥಾನದಿಂದ ಬಿಟ್ಟರೆ ಇನ್ನು ನೆಕ್ಸ್ಟ್ ದೇವಸ್ಥಾನ ಸಿಗ್ತದಲ್ಲ, ಆ ದೇವಸ್ಥಾನಕ್ಕೆ ನಾವು ಮುಂಚೆ ತಲುಪಿದ್ರೆ ಅವರು ಹಿಂದೆಯಿಂದ ಬರ್ತಾ ಇರ್ತಾರೆ. ಮತ್ತೆ ನಾವು ಎಂತ ಮಾಡ್ತೇವೆ ಅಂದ್ರೆ ನಾವು ಸ್ವಲ್ಪ ಲೇಟ್ ಆಗಿ ಹೊರಡ್ತೇವೆ, ಅವರು ಬೇಗ ಹೊರಡ್ತಾರೆ. ಯಾಕಂದ್ರೆ ಅವರಿಗೆ ತಲುಪಬೇಕಲ್ಲ, ಸ್ವಲ್ಪ ಸ್ಲೋ ನಡೀತಾರಲ್ಲ ಅವರು. ಅವರು ಸ್ಲೋ ನಡೆಯುವ ಕಾರಣ ನಮಗೆ ಲೇಟ್ ಆಗಿ ಹೋಗುವ ಕಾರಣ ಅವರು ನಮಗೆ ಗಾಡಿ ಮಧ್ಯದಲ್ಲಿ ಸಿಗ್ತಾರೆ. ಹೌದು, ಹಾಗೆ. ಈಗ ಸ್ವಾಮಿಗಳೇ, ಈಗ ನಿಮ್ಮ ದಿನಚರಿ ಹೇಗೆ? ಈಗ ಎಷ್ಟು ದಿನ ಆಯ್ತು ನೀವು ಈಶ್ವರಮಂಗಲದಿಂದ ಪಾದಯಾತ್ರೆ ಶುರು ಮಾಡಿ? ನಂಗೆ ಸಂಪೂರ್ಣ ಮಾಹಿತಿ ಕೊಡ್ಬಹುದಾ? ದಿನಚರಿ ಎಲ್ಲ ಹೇಗುಂಟು? ಹಗಲು 21ನೇ ತಾರೀಕಿನಂದು ಪಾದಯಾತ್ರೆ ಹೊರಟಿದ್ದೇವೆ ನಾವು. 21ರಂದು ಇರುಮುಡಿ ಈಶ್ವರಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇರುಮುಡಿಯನ್ನು ಕಟ್ಟಿ ಮಧ್ಯಾಹ್ನ ಅನ್ನದಾನ ಆಗಿ ನಂತರ ಸಂಜೆ ಒಂದು 4 ಗಂಟೆ ಆಗುವಾಗ ಅಲ್ಲಿಂದ ಹನುಮಗಿರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಂಜನೇಯನ ಮತ್ತು ಕೋದಂಡರಾಮನ ಆಶೀರ್ವಾದ ತಗೊಂಡು ಅಲ್ಲಿಂದ ಈಶ್ವರಮಂಗಲ ಕಡೆಯಿಂದಲೇ ಕೂಡ ಪುನಃ ಸೀದಾ ಅಡೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ರಾತ್ರಿ 9 ಗಂಟೆಗೆ ಅಲ್ಲಿ ತಲುಪಿದೆವು. ಮತ್ತೆ ಮರುದಿವಸ ಬೆಳಗ್ಗೆ ಅಲ್ಲಿಂದ ಪಾಂಡಿ ಮಾರ್ಗವಾಗಿ ಪಾಂಡಿ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಗಾಳಿಮುಖ ಅಯ್ಯಪ್ಪ ಮಂದಿರದ ಇಬ್ರು ಶಿಷ್ಯಂದ್ರು ಹೇಳಿದಲ್ಲ ನಾನು, ಅವರು ಅಲ್ಲಿ ಸಿಕ್ಕಿದ್ರು ನಮಗೆ. ಅದು ದೊಡ್ಡ ಕಾಡು ಅಲ್ವಾ ಅಡೂರಿಂದ ಪಾಂಡಿ ಆ ಮಾರ್ಗ ಬಂದಡ್ಕ? ಹೌದು. ಆದ್ರೆ ಬೆಳಗ್ಗೆ ನಾವು 2:30ಗೆ ಎದ್ದೇಳ್ತೇವೆ. ಹೌದಾ? ಅಲ್ಲಿಂದ ಪಾಂಡಿಯಾಗಿ ಹೊರಟು ಕುತ್ತಿಕೋಲು ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಮಧ್ಯಾಹ್ನದ ಭೋಜನ ಆಯ್ತು. ಸಂಜೆ ಇದು ಇಲ್ಲಿ ಕುಂಡಂಗುಳಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ದಿವಸ ರಾತ್ರಿ ಅಲ್ಲ 21ನೇ ಅಲ್ಲ 22ನೇ ದಿವಸ 3ನೇ ದಿವಸ ಇಲ್ಲಿ ನೀಲೇಶ್ವರದಲ್ಲಿ ಶಿವ ದೇವಸ್ಥಾನದಲ್ಲಿ. ಹಾಗೆ ಒಂದೊಂದು ದೇವಸ್ಥಾನ ದಾಟಿ ಇವಾಗ ನಾವು ಹೊನ್ಗುನ್ನು ತಲುಪಿದ್ದೇವೆ. ಇನ್ನು ನಾಳೆ ಇವತ್ತು ರಾತ್ರಿ ಕಡವ ಶಿವಕ್ಷೇತ್ರದಲ್ಲಿ, ಇನ್ನು ನಾಳೆ ಬೆಳಗ್ಗೆ ಎರಿಮೇಲಿ. ಅಂದ್ರೆ ಈಗ ಬೆಳಿಗ್ಗೆ ಎಷ್ಟು ಗಂಟೆ? 2 ಗಂಟೆಗೆ ಎದ್ದೇಳ್ತೇವೆ. 2 ಗಂಟೆಗೆ ಎದ್ದು ಶರಣ ಕರೆದು ಸ್ನಾನ ಎಲ್ಲ ಮುಗಿಸಿ ಶರಣ ಕರೆದು ಹೊರಡ್ತೇವೆ. ಮತ್ತೆ ಒಂದು 10 ಕಿಲೋಮೀಟರ್ ಆಗಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ತೇವೆ. ನೀರು ಏನಾದ್ರೂ ಇದ್ರೆ ನೀರು ಕುಡಿತಾ. ಹೌದು. ಮತ್ತೆ ಬೆಳಿಗ್ಗೆ ಫಲಹಾರ ಎಲ್ಲ
ಬೆಳಿಗ್ಗೆ ಫಲಹಾರ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇರುತ್ತೆ ನೋಡಿ ಇವಾಗ ಕೆಲ ಅದೇ ಅದೇ ಅನ್ನಪೂರ್ಣ ಅಂತ ಹೇಳಿ ಅನ್ನಪೂರ್ಣ ಮತ್ತು ಶರವಣ ಭವ ಅಂತ ಹೇಳಿ ಜಾಸ್ತಿ ಹೋಟೆಲ್ಗಳು ಇಲ್ಲಿ ಸಿಗ್ತದೆ. ಅಲ್ಲಿ ಮತ್ತೆ ಅಲ್ಲಿ ಬೆಳಿಗ್ಗೆ ಫಲಹಾರ ಆಗ್ತದೆ, ಮಧ್ಯಾಹ್ನದ ಭೋಜನ ದೇವಸ್ಥಾನದಲ್ಲಿ ಇರ್ತದೆ. ಅಲ್ಲ ನೀವು ಬೆಳಿಗ್ಗೆಯಿಂದ ಇಡೀ ಪಾದಯಾತ್ರೆ ಮಾಡ್ತಾನೆ ಇರ್ತೀರಾ ಅಥವಾ ರೆಸ್ಟ್ ಏನು ಅದು ಮಧ್ಯಾಹ್ನ? ಅದೇ ಅದೇ ಬೆಳಗ್ಗೆ ನಮಗೆ ಒಂದು 21 ಕಿಲೋಮೀಟರ್ 22 ಕಿಲೋಮೀಟರ್ ಅಂತ ಟಾರ್ಗೆಟ್ ಇರ್ತದೆ ಒಂದು ಬೆಳಗ್ಗೆ ದೇವಸ್ಥಾನಕ್ಕೆ ಸಿಗ್ಲಿಕ್ಕೆ. ಬೆಳಗ್ಗೆ 2 ಗಂಟೆಗೆ ಎದ್ದು ಇವಾಗ ಇವತ್ತು 21 ಕಿಲೋಮೀಟರ್ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬೇಗ ಎದ್ದೇಳ್ಬೇಕಂತ ಹೇಳಿ ಆ ದಿವಸ ಸ್ಟಾರ್ಟ್ ಮಾಡಿ ಒಂದು 12-13 ಕಿಲೋಮೀಟರ್ ಹೋಗದೆ ಆ ಅಂತರದಲ್ಲಿ ಎಲ್ಲಾದ್ರೂ ಹೋಟೆಲ್ ಸಿಕ್ಕಿದ್ರೆ ಫಲಹಾರ ಆಗ್ತದೆ. ಹೌದಾ? ನಂತರ ಒಂದು 11 ಗಂಟೆ ಬಿಸಿಲು ಬರುವ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ತಲುಪ್ತೇವೆ ಬೆಳಗ್ಗೆ. ಒಂದು 12 ಗಂಟೆ ಅಂದಾಜಿಗೆ. 12 ಗಂಟೆ ಇಲ್ಲ, ಅದಕ್ಕಿಂತ ಮೊದಲೇ ತಲುಪ್ತೇವೆ. 10-10:30 11 ಗಂಟೆ ಹೋಗಿ ತಲುಪಿ ಆಗ್ತದೆ. ನಂತರ ಒಂದು 3-3:30 ಗಂಟೆವರೆಗೆ ದೇವಸ್ಥಾನದಲ್ಲಿ ರೆಸ್ಟ್ ಇರ್ತದೆ. ಅದೇ 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 ಅಲ್ಲಿ ಭೋಜನ ಎಲ್ಲ ಮುಗಿಸಿಕೊಂಡು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ತಗೊಂಡು ಒಂದು ಸ್ವಲ್ಪ ಒಂದು ನಿದ್ದೆ ಎಲ್ಲ ಮಾಡಿ ನಂತರ ಒಂದು 3-3:30 ಗಂಟೆ ಆಗುವಾಗ ಪುನಃ ಹೊರಡ್ತೇವೆ ನೆಕ್ಸ್ಟ್ ದೇವಸ್ಥಾನಕ್ಕೆ. ನಿದ್ದೆ ಮಾಡಿ ಆನಂತರ ಸ್ನಾನ ಮಾಡಿ ಹೊರಡುದಲ್ಲ ಸ್ವಾಮಿ? ಹೌದೌದು, ನಿದ್ದೆ ಮಾಡಿ ಸ್ನಾನ ಎಲ್ಲ ಮಾಡಿ ಮತ್ತೆ ಹೊರಡುದು. ಹೊರಟು ಮತ್ತೆ ಇದ್ದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅಲ್ಲಿ ರಾತ್ರಿ ಹೋಗಿ ಸ್ನಾನ ಮಾಡಿ ಶರಣ ಕರೆದು ಫಲಹಾರ ಮಾಡಿ ಅಲ್ಲಿ ಮಲಗ್ತೇವೆ. ಮತ್ತು ಹಾಗೆ ಯಾತ್ರೆಗಳು ಮುಂದುವರಿತಾ ಇರ್ತದೆ. ಅದೇ ರಾತ್ರಿ ಹೋಗುವಾಗ ಟಾರ್ಚ್ ಏನಾದ್ರು ಇರ್ತದ ಸ್ವಾಮಿಗಳೇ? ಟಾರ್ಚ್ ಇರ್ತದೆ, ಮತ್ತೆ ರಿಫ್ಲೆಕ್ಟರ್ ಅಂತ ಹೇಳಿ ನಾವು ವೆಹಿಕಲ್ ಇರ್ತದಲ್ಲ ಆಗ ಅದಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿ ರಿಫ್ಲೆಕ್ಟರ್ ಇರ್ತದೆ. ಮತ್ತೆ ಅದೇ ಹೋಗ್ಬೇಕಾದ್ರೂ ರೈಟ್ ಸೈಡ್ ಅಲ್ಲಿ ಹೋಗುದು, ಲೆಫ್ಟ್ ಅಲ್ಲಿ ಹೋಗ್ಲಿಕ್ಕಿಲ್ಲ. ಹೌದು ಹೌದಾ? ಹಾಗೆ ದೇವಸ್ಥಾನಕ್ಕೆ ಹೋಗ್ತೀರಿ ಮಧ್ಯಾಹ್ನ ರಾತ್ರಿ. ಈಗ ಅವರಿಗೆ ಮುಂಚಿತವಾಗಿ ಏನಾದ್ರು ತಿಳಿಸ್ಲಿಕ್ಕೆ ಉಂಟಾ? ಇಲ್ಲ 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 ಕೆಲವು ದೇವಸ್ಥಾನದಲ್ಲಿ ತಿಳಿಸ್ತೇವೆ. ಕೆಲವು ಅಂದ್ರೆ ಈಚೆ ಎಲ್ಲ ಬರ್ಬೇಕಾದ್ರೆ ತಿಳಿಸೋಕಾಗತ್ತಿಲ್ಲ, ಯಾಕಂದ್ರೆ ತುಂಬಾ ಸ್ವಾಮಿಗಳು ಇರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಮತ್ತೆ ಕೆಲವು ದೇವಸ್ಥಾನದಲ್ಲಿ ಅಂದ್ರೆ ನಾವು ಆಳೂರು ಮುತ್ತಪ್ಪನ್ ಭಗವತಿ ದೇವಸ್ಥಾನ ಅಂತ ಹೇಳಿದೆ, ಅಲ್ಲಿ ತಿಳಿಸಿದ್ದೇವೆ. ಮತ್ತೆ ಒಂದು 2-3 ದೇವಸ್ಥಾನದಲ್ಲಿ ತಿಳಿಸಿ ಹೋದೇವೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಸಂಖ್ಯೆ ಕಮ್ಮಿ ಇರ್ತದೆ. ಆದ ಕಾರಣ ನಾವು ಹೇಳಿದ್ರೆ ಭೋಜನ ವ್ಯವಸ್ಥೆ ಆದ್ರೆ ಫಲಹಾರ ವ್ಯವಸ್ಥೆ ಮಾಡಿರ್ತಾರೆ. ಹೌದು ಹೌದು ಹಾಗೆ. ಮತ್ತೀಗ ಈಶ್ವರಮಂಗಲದಿಂದ ಶಬರಿಮಲೆಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ಸ್ವಾಮಿ? ಅಯ್ಯೋ 50 ಕಿಲೋಮೀಟರ್ ಇರ್ಬೋದು ಅಂತ ಕಾಣ್ತದೆ. 600 ಇರ್ಬೋದು ಅಂತ. 600 ಇರ್ಬೋದು ಅಂತ ಅನಿಸುತ್ತೆ ನಂಗೆ. ಅದು ಕರೆಕ್ಟ್ ಕಿಲೋಮೀಟರ್ ನಾವು ಅಂದ್ರೆ ನಾವು ದೇವಸ್ಥಾನದಿಂದ ದೇವಸ್ಥಾನ ನಾವು ಡೈರೆಕ್ಟ್ ಹಾಕಿದ್ರೆ 10 ಕಿಲೋಮೀಟರ್ ಕಾಣುದಿಲ್ಲ. ದೇವಸ್ಥಾನದ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಹೋಗುದಿಲ್ಲ. ನಾವು ಕಿಲೋಮೀಟರ್ ಅಷ್ಟು 100% ಹೇಳ್ಬೇಕಾದ್ರೆ ನಾವು ಟ್ಯಾಲಿ ಮಾಡಿ ನೋಡ್ಬೇಕಾಗ್ತದೆ. ಆಗುದಿಲ್ಲ. ಅದು ಡೈರೆಕ್ಟ್ ಹೋಗುದಕ್ಕಿಂತಲೂ ಒಳಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಹೋಗುದಕ್ಕೂ ವ್ಯತ್ಯಾಸ ಇರ್ತದೆ. ಹೌದು ಹೌದು ಹೌದು. ನೀವು ಮೈನ್ ರೋಡ್ ಅಲ್ಲಿ ಹೋಗುದ ಸ್ವಾಮಿಗಳೇ ಅಥವಾ ಮೈನ್ ರೋಡ್ ಅಲ್ಲಿ? ಮೈನ್ ರೋಡ್. ಅದೇ ಅದೇ ಅದೇ. ಅದು ಮತ್ತೆ ಎಂತ ಅಂತ ಕೇಳಿದ್ರೆ ಇದು ಮೈನ್ ರೋಡ್ ಅನ್ನು ಬಿಟ್ಟು ಹೋಗ್ಬೇಕಾದ್ರೆ ಉಂಟಲ್ಲ ಕೆಲವು ಕಾಲಿಗೆ ನಾವು ಇದೆಲ್ಲ ಮುಳ್ಳು ಅದೆಲ್ಲ ಇರ್ತದೆ ನೋಡಿ. ಮೈನ್ ರೋಡ್ ಎಲ್ಲ ಆದ್ರೆ ಡಾಮರ್ ಎಲ್ಲ ಅಷ್ಟು ಏನಿರುದಿಲ್ಲ, ಕ್ಲೀನ್ ಇರ್ತದೆ, ನಡಿಲಿಕ್ಕೆ ಆಗ್ತದೆ. ಹೌದು. ಇದಾಗೆ ಹೋಗ್ತಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಕಾಲಿಗೆ. ಕಾಡು ದಾರಿ ಎಲ್ಲ ಬಾರಿ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ. ಒಂದು ವೇಳೆ ಒಂದು ಸ್ವಲ್ಪ ಮುಳ್ಳು ತಾಗಿದ್ರೆ ಉಂಟಲ್ಲ, ಅದು 2 ದಿವಸಕ್ಕೆ ಅದರ ಎಫೆಕ್ಟ್ 2-3 ದಿವಸಕ್ಕೆ ಸಾಕಾಗ್ತದೆ ನಮಗೆ. ಕಾಲಿಗೆ ನೋವು, ಒಂದು ಕಾಲಿಗೆ ನೋವು ಶುರು ಆದ್ರೆ ಅದು ಮೇಲೆವರೆಗೆ ಬರ್ತದೆ ಅಂತ ನೋವು. ಹೌದು ಹೌದು. ಚಪ್ಪಲಿ ಕೂಡ ಹಾಕ್ಲಿಕ್ಕಿಲ್ಲ ಸ್ವಾಮಿ? ಇಲ್ಲ ಇಲ್ಲ ಇಲ್ಲ, ಚಪ್ಪಲಿ ಹಾಕುದಿಲ್ಲ. ಹೌದು ಹೌದು. ಮತ್ತೆ ತುಂಬಾ ಸವಿದಿದ್ರೆ ಕಾಲು ಸವಿತದಲ್ಲ, ತುಂಬಾ ಸವಿದಿದ್ರೆ ಅಲ್ಲಿಗೆ ನಾವು ಬ್ಯಾಂಡೆಡ್ ಏನಾದ್ರು ಅಂಟಿಸುವಂತ ಬ್ಯಾಂಡೆಡ್ ಸಿಗ್ತದಲ್ಲ, ಹೌದು ಹೌದು, ಪ್ಲಾಸ್ಟರ್, ಅದನ್ನೆಲ್ಲ ಹಾಕೊಂಡು ಹೋಗುವಂತದ್ದು. ಅದೇ ಅದೇ. ಅದು ಒಬ್ಬೊಬ್ಬರ ಬಾಡಿ ಒಂದೊಂದ್ ತರ ಡಿಪೆಂಡ್ ಆಗಿರ್ತದೆ. ಒಬ್ಬೊಬ್ಬರದು ಕಾಲು ಸವಿತದೆ, ಇದು ಡಾಮರ್ ತಾಗಿ ಸವಿತದೆ. ಮತ್ತೆ ಕೆಲವರದ್ದು ಒಕ್ಲ ಬರ್ತದೆ, ಅದೇ ಬಿಸಿ ಬಿಸಿ ಒಕ್ಲ ಬರುವಂತದ್ದು ಆಗ್ತದೆ. ಅದು ಹಾಗೆ ಆದ್ರೆ ಸಿರಿಂಜಿ ನಾವು ತಗೊಂಡೋಗಿರ್ತೇವೆ. ಹೋಗ್ಬೇಕಾದ್ರೆ ಒಂದು ಸಿರಿಂಜಿಯಲ್ಲಿ ಇರ್ತದೆ ಒಬ್ಬೊಬ್ಬರ ಜೊತೆ. ಸಿರಿಂಜಿ ಇದಾಗಿ ಮೆದು ಮಾಡಿ ಅದ್ರ ಒಳಗಿದ್ದು ನೀರನ್ನು ತೆಗಿಬೇಕು, ಇಲ್ಲಾದ್ರೆ ಅದು ಮತ್ತು ಬೊಕ್ಕ ದೊಡ್ಡದಾಗ್ತದೆ. ಹೌದು, ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ. ಜಾಸ್ತಿ ಆದ್ರೆ ಮತ್ತೆ ಕಷ್ಟ ಆಗ್ತದೆ ಅವ್ರಿಗೆ ನಡಿಲಿಕ್ಕೆ, ಮತ್ತೆ ಇನ್ಫೆಕ್ಷನ್ ಆಗ್ತದೆ. ಅದು ನಾವು ಸ್ವಲ್ಪ ಆದ ತಕ್ಷಣ ಅದನ್ನ ನೀರನ್ನ ಒಳಗಿಂದ ತೆಗೆದ್ರೆ ಅದು ಅಲ್ಲಿಗೆ ಕ್ಲಿಯರ್ ಆಗ್ತದೆ. ಮತ್ತೆ ಕ್ಲಿಯರ್ ಆಗ್ತದೆ. ಸಿರಿಂಜಿ ಹಾಕಿ ನೀರು ತೆಗಿಬೇಕು. ನೀರು ತೆಗಿಬೇಕು. ಅದು ಕೆಲವೊಂದು ಸಿಗುದಿಲ್ಲ, ಸಿರಿಂಜಿ ಕೊಡುದಿಲ್ಲ. ಕರ್ನಾಟಕದಿಂದ ತಗೊಳ್ಬೇಕಷ್ಟೇ. ಅದೇ ಬ್ಯಾಗ್ ಅಲ್ಲಿ ರೆಡಿ ಇರ್ಬೇಕು ಅದು. ಹೌದು 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 ಹೌದು. ಬ್ಯಾಗ್ ಅಲ್ಲಿ ನಮ್ಮಲ್ಲಿ ಅದೊಂದು ಮತ್ತೊಂದು ಪಾತ್ರಗಳು ಸ್ವಲ್ಪ ಅಂದ್ರೆ ಎಲ್ಲಾದ್ರೂ ಭೋಜನ ವ್ಯವಸ್ಥೆ ಇಲ್ಲಾದ್ರೆ ನಾವೇ ಮಾಡ್ಬೇಕಾಗ್ತದೆ. ಹೌದಾ? ಅದಕ್ಕೂ ಸಿದ್ಧವಾಗಿ ಎಲ್ಲ ಭಾಗದ ಪಾತ್ರೆಗಳೆಲ್ಲ ತಕೊಂಡು ಹೋಗಿ ಇರ್ತೇವೆ ನಾವು. ಅಂದ್ರೆ ಆಹಾರದ ಕೆಲವೊಂದು ಐಟಮ್ಗಳು ಕೂಡ ಇರ್ತದೆ ಬ್ಯಾಗ್ ಅಲ್ಲಿ. ಹೌದು ಖಂಡಿತ ಇರ್ತದೆ. ಇರುಮುಡಿ ತಲೆ ಮೇಲೆ ಮತ್ತೆ ಸೈಡ್ ಬ್ಯಾಗ್ ಅಲ್ಲಿ ನಮಗೆ ಬೇಕಾದಂತ ಒಂದು ಕಾರ್ಪು, ಡ್ರೆಸ್ ಮತ್ತೆ ಅದಿದೆಲ್ಲ ಅಂತ ಹೇಳಿ ಶರ್ಟ್ ಹಾಕುವಂತಿಲ್ಲ ಎಂತ ಹೇಳಿ. ರಾತ್ರಿ ಕೂಡ ಚಳಿ ಆದ್ರೂ ಕೂಡ ಎಂತ ಇಲ್ಲ. ಇಲ್ಲ, ನಾವು ಇರುಮುಡಿ ಕಟ್ಟಿದ ನಂತರ ಶಬರಿಮಲೆ ಯಾತ್ರೆ ಇದು ಸನ್ನಿಧಾನಕ್ಕೆ ಅಲ್ಲಿ ಅಭಿಷೇಕ ಆಗುವವರೆಗೆ ನಾವು ಶರ್ಟ್
ಮಾಡ್ಲಿಕ್ಕೆ ಆಗುದಿಲ್ಲ. ನಂಗಿರ್ತದೆ. ಆದ್ರೆ ನಿಮ್ಮ ಈ ಒಂದು ದೇವರ ಮೇಲಿನ ಈ ಭಕ್ತಿ ಉಂಟಲ್ಲ, ರಾತ್ರಿ 2 ಗಂಟೆಗೆ ಎದ್ದು ಬರಿ ಮೈಯಲ್ಲಿ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಧನ್ಯಸ್ಮಿ ಸ್ವಾಮಿ ಅವರೇ. ಅದರಲ್ಲೂ ಕೂಡ 95 ವರ್ಷದ ಅವರು ಕೂಡ ನಾವು ಇಲ್ಲಿ ಸ್ವಾಮಿ ನಮ್ಮನ್ನ ಅದನ್ನ ಹೇಳ್ಲಿಕ್ಕೆ ಇಲ್ಲ ಬಿಡಿ. ಅವರಿಗೆ ಮತ್ತು ನಮಗೆ ಕಂಪೇರ್ ಮಾಡಿದ್ರೆ ಅವರ ಕಾಲಿನ ಧೂಳು ನಾವು. ಅವರು ಎಷ್ಟು ಆಕ್ಟಿವ್ ಅಂತ ಕೇಳಿದ್ರೆ, ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ತಲುಪಿದ ನಂತರ ಅವರು 5 ಮುಡಿಯನ್ನು ಇಳಿಸಿ ಅಲ್ಲಿ ಇಟ್ಟು ವಾಶ್ರೂಮ್ಗೆ ಹೋಗೋದಾಗ್ಲಿ, ಅಲ್ಲಿಂದ ಏನಾದ್ರು ನೀರು ಕುಡಿಲಿಕ್ಕೆ ನೀರು ತಗೊಂಡು ಹೋಗ್ಲಿಕ್ಕೆ ಹೋಗುವಂತದ್ದು ನೋಡಿದ್ರೆ ಉಂಟು. ನಮ್ಗೆ ಆಶ್ಚರ್ಯ ಆಗ್ತದೆ ಅವರು ಹೋಗ್ತಿದ್ದಾರೆ ಅಂತ. ಇಲ್ಲ ಇಲ್ಲ ಅಷ್ಟು ಆಕ್ಟಿವ್ ಆಗಿ ಅವರು ಕೂತಾಗ ಅವ್ರಲ್ಲಿ ಮಾತಾಡಿಸುವಾಗ ಮಾತ್ರ ಅವರಿಗೆ ಸ್ಟೇಜ್ ಆಗಿದೆ ಅಂತ ಕಾಣ್ತದೆ. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರು ಆ ಆಕ್ಟಿವ್ ಅಲ್ಲ, ಆ ಆಕ್ಟಿವ್ ನೋಡ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ಆ ಒಂದು ವಿಡಿಯೋ ಉಂಟಲ್ಲ, ಇಡೀ ಒಂದು ನಮ್ಮ ಅಯ್ಯಪ್ಪ ಭಕ್ತರಿಗೆ ಅದೊಂದು ಪ್ರೇರಣೆ ಅಂತಾನೆ ಹೇಳ್ತದೆ. ಖಂಡಿತ ಏನು ಒಂದು ಕಬ್ಬಿಣವನ್ನು ಕೊಟ್ಟರು ಅದನ್ನ ಉಡಿ ಮಾಡುವಂತ ಯುವಕರಿದ್ದಾರಲ್ಲ, ಅವರೆಲ್ಲ 1 ವಾರ ಮಾಲೆಯಾಗಿ ಶಬರಿಮಲೆಗೆ ಹೋಗುವಂತ. ಅಂತರಲ್ಲಿ ಇವರು ಆ ಪಾದಯಾತ್ರೆ ಮುಖಾಂತರ ಶಬರಿಮಲೆ ಯಾತ್ರೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇದೊಂದು ಎಷ್ಟರ ಮಟ್ಟಿಗೆ ಒಂದು ಪ್ರೇರಣೆ ಅಂತ ಕೇಳಿದ್ರೆ ಇದು ನೋಡಿ ಕಲಿಬೇಕು ಅಂತ ಇವರನ್ನ. ಅಂತಹ ಗುರುಗಳನ್ನು ನಮಗೆ ಕಾಣಿಗೆ ಸಿಕ್ಕಿದ್ರೆ ನನ್ನೊಂದು ಪುಣ್ಯ ಅಂತ ಹೇಳುದು. ಖಂಡಿತ. ಮತ್ತೆ ಈಗ ಎಲ್ಲಿ ತಲುಪಿದ್ರಿ ಸ್ವಾಮಿಗಳೇ? ಇಲ್ಲ, ನಾನು ಇವಾಗ ಒಂದು ಅಂಗಡಿ ಹತ್ರ ನಿಂತಿದ್ದೇವೆ. ನಾವು ಒಂದು 4 ಎಲ್ಲ ಸ್ವಾಮಿಗಳ ಜೊತೆಗೆ ಮಾತಾಡಿ ಇನ್ನು ಹೊರಡುದು. ಅದೇ ರಾತ್ರಿ ಎಷ್ಟು ಗಂಟೆವರೆಗೆ ಹೋಗ್ತಾ ಇರ್ತೀರಿ? ಇನ್ನು ಒಂದು 6 ಕಿಲೋಮೀಟರ್ ಇದೆ ಇವತ್ತಿದ್ದು. ಇಲ್ಲೊಂದು ಅಯ್ಯಪ್ಪ ಸೇವಾ ಇದರದ್ದು ಇದಿದೆ, ಅಯ್ಯಪ್ಪ ಸೇವಾ ಸಂಘದ್ದು. ಈಗ 5:30 ಗಂಟೆ ಆಯ್ತು. ಈಗ ಇನ್ನು ನೀವು ತಲುಪುವಾಗ ಎಷ್ಟು ಗಂಟೆ ಆಗ್ಬಹುದು? 7 ಗಂಟೆ ಆಗ್ಬೋದು. 7 ಗಂಟೆ ಮತ್ತೆ ರೆಸ್ಟ್ ಸ್ವಲ್ಪ, ಮತ್ತೆ ಬೆಳಗ್ಗೆವರೆಗೆ ರೆಸ್ಟ್. ಮತ್ತೆ ನಾಳೆ ಬೆಳಗ್ಗೆಗೆ ನಮ್ದು ಪಾದಯಾತ್ರೆ ಮುಗೀತದೆ, ಮತ್ತೆ ಕಾನನ ಯಾತ್ರೆ. ಅದು ಎಲ್ಲ ಸ್ವಾಮಿಗಳು ಹೋಗುವ ಹಾಗೆ ನಾವು ಕೂಡ 90% ಸ್ವಾಮಿಗಳು ಇಲ್ಲಿ ಕಾರಣ ಯಾತ್ರೆ ಮಾಡ್ತಾರೆ. ಮತ್ತೆ ಕೆಲವರು ಮಾತ್ರ ಪಂಪದಿಂದ ಹೋಗುವವರು ಇದ್ದಾರೆ. ಅವರಿಗೆ ಅಷ್ಟೇ ಒಂದು 8 ಕಿಲೋಮೀಟರ್ ಸಿಗ್ತದೆ. ಇಲ್ಲಿಂದ ಹೋಗುವವರಿಗೆ ಟೋಟಲ್ 40 ಕಿಲೋಮೀಟರ್ ಸಿಗ್ತದೆ. ಇಷ್ಟೊತ್ತು ಅರ್ಧ ಗಂಟೆ, ಇಷ್ಟೊತ್ತು ನೀವು ನಮ್ಮ ಜೊತೆ ಒಂದು ಉತ್ತಮವಾದಂತ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಅಯ್ಯಪ್ಪನ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರಲಿ ಸ್ವಾಮಿಗಳೇ. ಸರಿ ಸ್ವಾಮಿಗಳೇ, ಸ್ವಾಮಿ ಶರಣ. 1976 ಫಸ್ಟ್ಗೆ ಪಾದಯಾತ್ರೆ, ಟೋಟಲಿ 35 ಸರ್ತಿ ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾರೆ. ಬೇರೆ ಶ್ರೀಧರನ್ ನಾಯರ್ ಕೋಳಿಕೋಡು ಮೇರ್ಲ ನಮ್ಮೊಟ್ಟಿಗುಳ್ಳರಿ ಈ ಸರ್ತಿ కొంచెం ಮಸ್ತ್ ವರ್ಷ ಪಾದಯಾತ್ರೆ ಮಾಡ್ಕೊಂಡು ಸ್ವಾಮಿ ಹತ್ರ 35 ವರ್ಷ ಶಬರಿಮಲೆ ಪಾದಯಾತ್ರೆ ಮಾಡ್ತಾರೆ ಸ್ವಾಮಿ ಹತ್ರ. ಇತ್ತೆ ನಮ್ಮ ಪೂರಣಿ ಬಂದಿದ್ದ ಕ್ಷೇತ್ರಗಳು ಸ್ವಲ್ಪ ನಮಗೆ ತಿಳಿಯೋದು ದಿಕ್ಕು ಮಸ್ತ್ ಸ್ವಾಮಿನ ಹತ್ರ ದಿಕ್ಕು. 54 ವರ್ಷ ಕಡಿಮೆ 84 ವರ್ಷ ಕಡಿಮೆ ಈ ಲಾಸ್ಟ್ 2 ವರ್ಷ ಆಗಬೇಕು. ಶಬರಿಮಲೆ ಹತ್ರ 56 ವರ್ಷ, 57 ಸರ್ತಿ ಶಬರಿಮಲೆ ಯಾತ್ರೆ ಮಾಡಿದ್ರು. 54 ಸರ್ತಿ ಕರಿಮಲೆ ಕಾರಣ ಯಾತ್ರೆ ಎಲ್ಲ ఒక 2 ವರ್ಷ ಪಂಬ ಇಡಾದಿಲ್ಲ ಹೋಗ್ತೇನೆ. ಇದು ನಾನೊಂದು 57ನೇ ವರ್ಷ ಶಬರಿಮಲೆ ಯಾತ್ರೆ ಮಾಡ್ಕೊಂಡು ಐಟಿ 36 ವರ್ಷ ಪಾದಯಾತ್ರೆ ಅಲ್ಲ, 35 ವರ್ಷ ಶಬರಿಮಲೆಗೆ ಪಾದಯಾತ್ರೆನೇ ಮಾಡಿದ್ರು. ಅಂಚೆ ಮಸ್ತ್ ಸ್ವಾಮಿನ ತುಜಿಪಾವು. ಇಷ್ಟೊತ್ತು ನಾನು ಅವ್ರ ಹತ್ರ ಲೈವ್ ಆಗಿ ಮಾತಾಡ್ತಾ ಇದ್ದೆ. ಅಂದರೆ ಗಂಟೆ ಇದೀಗ ರೆಕಾರ್ಡಿಂಗ್ ಮಾಡುವಂಥ ಸಮಯದಲ್ಲಿ 5:30 ಗಂಟೆ ಆಗಿದೆ. ಮಾತಾಡಲಿಕ್ಕೆ 2 ಮಾತಿಲ್ಲ ಸ್ನೇಹಿತರೆ. ಹಾಗಾದರೆ ಇದನ್ನು ಎಷ್ಟಾಗ್ತದೆ ಅಷ್ಟು ಜನರಿಗೆ ಶೇರ್ ಮಾಡಿ, ಎಷ್ಟಾಗ್ತದೆ ಅಷ್ಟು ಭಕ್ತರಿಗೆ ಶೇರ್ ಮಾಡಿ. ಎಷ್ಟು ಜನರು ಶಬರಿಮಲೆಗೆ ಹೋಗಿದ್ದೀರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸ ವಿಷಯಗಳಿದ್ದರೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ. ಸ್ವಾಮಿ ಶರಣಮಯ್ಯಪ್ಪ. ಗುಣಾದ ಫುಡ್ വെച്ചോ? കഴിക്കൂല? ഫുഡ് കഴിക്കൂല? ഫുഡ് കഴിക്കൂല? പിന്നെന്താ കഴിക്കണേ? ഓ, മോള് സ്വാമി ശരണം. എത്രാം ക്ലാസ്സിലാണ് പഠിക്കണേ? 3ാം ക്ലാസ്സിൽ. എന്താ പേര്? നൈനിക. ശബരിമലയ്ക്ക് പദയാത്രയായിട്ട് എത്ര വർഷമായിട്ടാണ് പോകുന്നത്? 3ാമത്തെ കൊല്ലമായിട്ട് ഇപ്പോൾ ശബരിമലയ്ക്ക് പദയാത്രയായിട്ട്. ആരാ അച്ഛനമ്മ പറഞ്ഞിട്ടാണോ അല്ല മോളുടെ സ്വന്തം ഇഷ്ടപ്രകാരമാണോ?
അയ്യപ്പനെ കാണാൻ ഇഷ്ടമോ നിങ്ങൾ? ഞാൻ 8ാമത്തെ വർഷം. അല്ല മോളുടെ അച്ഛൻ മോള് സ്വന്തം ഇഷ്ടത്തോടെയാണോ ശബരിമലയ്ക്ക് പദയാത്ര? അല്ല സ്വന്തം ഇഷ്ടപ്രകാരം. സ്വന്തം ഇഷ്ടപ്രകാരം. 2ാമത്തെ വർഷം എരുമേലിയിൽ നിന്ന് വണ്ടിയിൽ നിന്ന് പോയാൽ മതി എന്ന് പറഞ്ഞപ്പോൾ ഭയങ്കര കരച്ചിലായിരുന്നു. ആണോ? ഈ വർഷവും വരണമെന്ന് പറഞ്ഞപ്പോൾ ഇതിനൊപ്പം മുടി ഉണ്ടായിരുന്നു. അപ്പൊ ഞാൻ പറഞ്ഞു മൊട്ടടിച്ചാലും ഞാൻ കൊണ്ടുപോകണോ, എനിക്ക് മുടിയൊന്ന് 3 നേരം കുളിക്കും, രാത്രി കുളിക്കുമ്പോൾ അത് ശരിയാവില്ല എന്നൊക്കെ പറയുമ്പോൾ ഉപരി പറഞ്ഞു. ആദ്യം ആലോചിച്ചു, എന്നിട്ട് പിന്നെ പറഞ്ഞു മൊട്ടടിച്ചാലും കുഴപ്പമില്ല, ഞാൻ ഉണ്ട് മലയ്ക്ക് വരണം എന്നിട്ട് ഇതിൽ വെച്ച് മുറിച്ചു മുടി വണ്ടിയിൽ കൊണ്ടുപോകാന്ന് പറഞ്ഞ കരച്ചില്ല. ಇಂದು ಮೇರೆ ದಾದಾ ಪನೊಂದುಲ್ಲೇರು ಪಂಡ ಮೂಜಿ ವರ್ಷ ದಿಂಚಿ ಶಬರಿಮಲೆಗೆ ಪಾದಯಾತ್ರೆ ಮೇರೆ ಇತ್ತ ಮೂಜಿನೇ ಕ್ಲಾಸ್ ಕಲ್ತೊಂದುಲ್ಲೇರು ಮೇರೆ ಮೇರ ಪಪ್ಪ ಪನ್ಪುಂದಾದ ಪಂಡ ಆರೆ ಪಂಡರಿಗೆ ಈ ಕುಜಲ್ ಮಸ್ತಿತ್ತಿನಿಗೆ ಮೇರೆಗೆ ಅಂಚೆ ಈ ಕುಜಲ್ನೆ ಕಟ್ಮನ್ ಪಾದಯಾತ್ರೆ ಪೋಡ್ದನ್ನ ಕುಜಲ್ನೆ ಕಟ್ಮನ್ ಪೋಡಾಪುಂಡು ದೇಪಂಡ ಮೂಜಿ ಪೊರ್ತು ಮೀದಿ ಪೂರ ಪೋನಾಗ ಕುಜಲ್ ಇತ್ತಿನ ಬಂಗಾಪುಂಡು ಮಲ್ಲೆಜ್ಜಿ ಕುಜಲ್ ಮಂಡೆ ಮಂತಲ್ನ ಮಲ್ಲೆಜ್ಜಿ ಆನ ಪಾದಯಾತ್ರೆ ಅದೇ ಬರ್ಪೆ ಬಂದು ಬಿದ್ದಾಡ್ದಿನಾರು ಮೂಜಿನೇ ಕ್ಲಾಸ್ ಬಾಲ್ ಮೂಜಿನೇ ಕ್ಲಾಸ್ ಮೂಜಿನೇ ವರ್ಷ ಪಾದಯಾತ್ರೆ ಒಂದು ನಿಕ್ಕಿ ಮೊಳೆ ಕೈ തൊഴു അയ്യോ കഷ്ടം. ഓക്കെ ഓക്കെ. ഇപ്പോൾ നാട്ടിലുള്ള ആൾക്കാർക്കും പറയും ഇപ്പോൾ ഇനി അടുത്ത പ്രാവശ്യം മോളം കൊണ്ടുപോകാൻ പറ്റുമോ എന്നൊക്കെ ചോദിച്ചു. ನನಗೆ ಇರುಮುಡಿನ ಕಂತದು ಇಂಚದಿ ಬಣ್ಣ ನಮ್ಮ ಭತ್ತದ ಇಂಚದಿ ಇದು ಉಪ್ಪ ಹಿಡಿದು ಒಕ್ಕ ತುಲೆಗೆ ಸ್ವಾಮಿನಕ್ಲು ಪೂರ ಕಷ್ಟ ಸುಕೊಟ್ಟು ಬಾಗಿಲಾತ ಅಂದರೆ ಸುಧೀರ್ ಸ್ವಾಮಿ, ಅಜಿತ್ ಸ್ವಾಮಿಲು, ಒಕ್ಕ ಅನಿಲ್ ಸ್ವಾಮಿಲು, ಗೌತಮ್ ಸ್ವಾಮಿ, ಚಿದುಸ್ವಾಮಿ, ಪ್ರಸನ್ನ ಸ್ವಾಮಿ ನಿದ್ರೆಡೆ ಉಳ್ಳೇರು ನಲ್ಲ ಮೇರೆ ಫುಲ್ಲು ಭಾರಿ ಖುಷಿಟ್ಟುಳ್ಳೇರು. ಚಿದುಸ್ವಾಮಿ ದಾನಂడి నిద్ర అడుగుతారా? ఏం చేస్తుండే అనిల్ స్వామిలా ఏం చేస్తుండే యాత్ర? అయ్యబ్బా సుధీర్ స్వామి మీరు కండక్టర్ అవే పాండిత ಅಜಿತ್ ಸ್ವಾಮಿ ಮುಗ್ಲು 2 ಜನ ಗಾಳಿಮುಖ ಅಯ್ಯಪ್ಪ ಭಜನಾ ಮಂದಿರ ಶಶಿಗುರು ಸ್ವಾಮಿನ ಶಿಷ್ಯನಕ್ಕಲು